ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಿತಾ ಅಜಯ್ ಕನ್ನಡ ವ್ಲಾಗ್. ನಿಮ್ಮಲ್ಲಿ ಯಾರಾದರೂ ಇದೆ ಫಸ್ಟ್ ನಾನು ನೋಡ್ತಾ ಇದ್ದೀರಾ ಅಂದರೆ ಹಾಯ್, ನನ್ನ ಹೆಸರು ಸುಷ್ಮಿತಾ ಅಂತ ಹೇಳಿ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರೋ ವೀಡಿಯೋಸ್ನ ಹಾಕ್ತೀನಿ. ಹಾಗೆ ನನ್ನ ಕೈಲಿ ಏನೇನು ವೀಡಿಯೋಸ್ ಹಾಕೋಕ್ಕೆ ಸಾಧ್ಯನೋ ಅದೆಲ್ಲ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ನನ್ನ ವೀಡಿಯೋ ಬಂದುಬಿಟ್ಟು ಸಿಂಪಲ್ಲಾಗಿ ನಾನು ಇವತ್ತು ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಪ್ರಾಡಕ್ಟ್ ಯೂಸ್ ಮಾಡಿದೆ, ಇರೋ ಪ್ರಾಡಕ್ಟಲ್ಲೇ ಯಾವ ರೀತಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಮೇಕಪ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದೊಂಥರ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಜೊತೆ ತೋರಿಸ್ಕೊಳ್ತಾ ಇರೋದು. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಬ್ಯಾಗ್ ಮಿಸ್ ಆಗಿತ್ತು ಅಂದಿದ್ದಲ್ವ, ಸೊ ಆ ಬ್ಯಾಗ್ ಇದೆ. ಸೊ ಇದರಲ್ಲೇ ಎಲ್ಲದನ್ನು ಇಟ್ಟಿರೋದು. ಸೊ ಇದರಿಂದಲೇ ನಾನಿವಾಗ ನನಗೆ ಬೇಕಾಗಿರೋ ಪ್ರಾಡಕ್ಟ್ನ ತೊಗೊಂಡು ಯಾವ ರೀತಿ ಮೇಕಪ್ ಮಾಡೋದು ಅಂತ ತೋರಿಸ್ತೀನಿ. ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಮೇಕಪ್ ಅನ್ನೋದ್ರಕ್ಕಿಂತ ಸ್ಕಿನ್ ಕೇರ್ ಅನ್ಬೋದು. ಸ್ಕಿನ್ ಕೇರಲ್ಲೇ ಯಾವ ರೀತಿ ನಾವು ಮೇಕಪ್ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ನನ್ನ ಗೆಟ್ ರೆಡಿ ವಿತ್ ಮೀನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಮೇಕಪ್ ಜೊತೆಗೇ ಹೇರ್ ಸ್ಟೈಲ್ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲ್ ಇದೆ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅನ್ನೋದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 1K ಆಗಲಿ ಅಂತ. ನಿಮ್ಮ ಸಬ್ಸ್ಕ್ರೈಬ್ನ ನಾನು ವೇಸ್ಟ್ ಮಾಡ್ಕೊಳ್ಳಲ್ಲ, ಯೂಸ್ಫುಲ್ ಆಗಿರೋ ವೀಡಿಯೋಸ್ನ ಹಾಕ್ತೀನಿ. ನೋಡಿ, ಆಲ್ರೆಡಿ 612 ಜನ ಫಾಲೋವರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಈ ವಿಡಿಯೋನ ಲೇಟ್ ಮತ್ತೆ ಸ್ಟಾರ್ಟ್ ಮಾಡೋಣ ಬನ್ನಿ. ಇಬ್ಬರು ಎಲ್ಲೋ ಇದ್ದಾರೆ ಅಂದ್ಕೊಂಡಿದ್ದೀರಾ, ಅವರಿಬ್ಬರು ಕೂಡ ಎಲ್ಲೇ ಇದ್ದಾರೆ. ಹಾಯ್ ಹಾಯ್. ಯೂಸ್ ಮಾಡ್ತಾ ಇರೋದು ಟೋನರ್. ನಾನೇ ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರುವಂತಹ ರೋಸ್ ವಾಟರ್ನ ಆಗಲಿ ಟೋನರ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಸ್ಪ್ರೇ ಮಾಡ್ಕೋಬೇಕಷ್ಟೇ. ಈ ರೀತಿ ಟ್ಯಾಪ್ 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 ಮಾಡ್ಕೊಡಿ. ಫೇಸಲ್ಲಿ ಫುಲ್ಲು ಡ್ರೈ ಆಗಬೇಕು. ಡ್ರೈ ಆಗುವಾಗ ನಾನು ಲಿಪ್ನ ಮಾಯ್ಶ್ಚರೈಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಟಿಂಟೆಡ್ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ್ದಿರುತ್ತೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಟೋನರ್ ಎಲ್ಲ ಫುಲ್ಲು ಸೆಟ್ ಆಗಿದೆ, ಸ್ಕಿನ್ ಫುಲ್ಲು ಅಬ್ಸರ್ವ್ ಮಾಡ್ಕೊಂಡಿದೆ. ಈಗ ನಾನಿಲ್ಲಿ ಸಿರಮ್ನ ಕೂಡ ಯೂಸ್ ಮಾಡ್ಬೋದು. ನಾನು ಸಿರಮ್ನ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಸೊ ಇವಾಗ ನಾನಿಲ್ಲಿ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬಾ ಫೇಸ್ ಗ್ಲೋ ಅನಿಸುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಮೋಲಿನಿ ಮಾಯ್ಶ್ಚರೈಸರ್ ಅಂತ ತುಂಬ ಚೆನ್ನಾಗಿದೆ. ನಾನು ಇಷ್ಟು ಯೂಸ್ ಮಾಡಿದ್ದೀನಿ. 1 ಮಂತ್ ಇನ್ನೂ ಆಗಿಲ್ಲ ಇದಕ್ಕೆ, ಆಲ್ರೆಡಿ ಇಷ್ಟು ಖಾಲಿಯಾಗಿದೆ ಅಷ್ಟೇ. ತುಂಬ ದೊಡ್ಡ ಬರುತ್ತೆ, ಅರೌಂಡ್ 346 ರುಪೀಸ್ ಇದಕ್ಕೆ. ಸೊ ಟ್ರೈ ಮಾಡಿ ನೋಡಿ. ಸೊ ನಾನು ಇದೇನು ಜಾಸ್ತಿ ತೊಗೊಳ್ಬೇಕು ಅನ್ನೋದೇನಿಲ್ಲ, ಸ್ವಲ್ಪ ಇಷ್ಟು ತೊಗೊಂಡ್ರೆ ಸಾಕು. ನೆಕ್ಕಿಗೂ ಕೂಡ ಇಷ್ಟು ತೊಗೊಂಡ್ರೆ ಸಾಕು. ಇದನ್ನು ಬೇಗ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಸ್ಕಿನ್ನಲ್ಲಿ ಸ್ವಲ್ಪ ಗ್ಲೋ ಕಾಣಿಸುತ್ತೆ. ಆಗಲೇ ನೋಡ್ಬೋದು ಎಷ್ಟು ಗ್ಲೋ ಫೀಲ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನೆಕ್ಕಿಗೆ ಎಲ್ಲ ಅಪ್ಲೈ ಮಾಡ್ಕೋಬೇಕು. ಇದು ಬೇಗನೆ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ, ತುಂಬ ಟೈಮ್ ತೊಗೋಬೇಕು ಅನ್ನೋದೇನಿಲ್ಲ. ಹಾಕಿದ ತಕ್ಷಣ ಸ್ಕಿನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಮತ್ತು ಲೈಟಾಗಿ ಗ್ಲೋ ಫೀಲ್ ಕೊಡುತ್ತೆ. ನಂಗೆ ತುಂಬ ಇಷ್ಟ ಆಯಿತು, ಪರ್ಸ್ನಲಿ ನಂಗೆ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಈ ಮಾಯ್ಶ್ಚರೈಸರ್ನ ನೀವು ಅಪ್ಲೈ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಸೊ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ಹಾಗಾಗಿ ಚೆನ್ನಾಗಿದೆ. ಮತ್ತು ಇದು ಡ್ರೈ ಸ್ಕಿನ್ ಅವ್ರಿಗೆ ಅಂತ ಇದೆ. ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ ಅವರು ಇದನ್ನು ಯೂಸ್ ಮಾಡ್ಬೋದು. ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ಇಷ್ಟೇ, ಸ್ಕಿನ್ಗೆ ಇನ್ಯಾವ ಕ್ರೀಮ್ನು ಅಪ್ಲೈ ಮಾಡ್ತಾ ಇಲ್ಲ ನಾನಿಲ್ಲಿ. ಸನ್ಸ್ಕ್ರೀನು ಬಿಸಿಲಿದ್ರೆ ನಾನು ಇದ್ರ ಮೇಲೆ ಅಪ್ಲೈ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಇಲ್ಲ. ಇವಾಗ ಬಿಸಿಲೇನಿಲ್ಲ, ನಾರ್ಮಲ್ ಆಗಿದೆ, ಹಾಗಾಗಿ ನಾನಿಲ್ಲಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾರ, ಮಾಯ್ಶ್ಚರೈಸರ್ನ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಕ್ರೀಮ್, ಇಷ್ಟೇ, ಇನ್ನೇನು ಕ್ರೀಮ್ನ ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ ಐ ಶ್ಯಾಡೋ ಪ್ಯಾಲೆಟಿಂದ ಒಂದು ಲೈಟ್ ಕಲರ್ನ ತೊಗೊಂಡು ಈ ಶೇಡ್ನ ತೊಗೊಂಡು ಹಾಗೆಯೇ ಸುಮ್ಮನೆ ಕಣ್ಣಿಗೆ ಅಪ್ಲೈ ಮಾಡ್ತೀನಿ. ಸೊ ಇದೇ ರೀತಿ ತೊಗೊಂಡು ಈ ಕಡೆ ಹೈನು ಕೂಡ ಹಾಗೆ ಮಾಡ್ಕೊಳ್ತೀನಿ. ಇದೇನಿಲ್ಲ, ಜಸ್ಟ್ ಡಾರ್ಕ್ ಸರ್ಕಲ್ ರೀತಿ ಏನಾದರೂ ಇದ್ದರೆ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು ಬೇರೆ ಯಾವುದೇ ಕ್ರೀಮ್ನ ಕೂಡ ಅಪ್ಲೈ ಮಾಡ್ತಾ ಇಲ್ಲ. ಹಾಗೆ ಅಂಡರ್ ಐಗೂ ಹಾಕ್ತಾ ಇದ್ದೀನಿ. ಇಷ್ಟು ಮಿರರ್ ಇಲ್ಲ, ಹಾಗಾಗಿ ನಾನು ಈ ಕ್ಯಾಮ್ರಾ ನೋಡ್ಕೊಂಡು ಮಾಡ್ತಾ ಇದ್ದೀನಿ.
ಲೈಟಾಗಿ ಬ್ಲಷ್ ಟೈಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ಕಿನ್ಗೆ ಏನು ಅಪ್ಲೈ ಮಾಡಿಲ್ವಲ್ಲ, ಹಾಗಾಗಿ ಬ್ಲಷ್ ರೀತಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಮೈಲ್ ಮಾಡ್ಕೊಂಡು ಹಾಕೊಳ್ಳಿ, ಇವಾಗ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೇ. ಇಲ್ಲಿಂದ ಇಲ್ಲಿಗೆ ರಬ್ ಮಾಡ್ಕೋಬೇಕು, ಹೀಗೆ ಮಾಡಬಾರ್ದು, ಇಲ್ಲಿಗೆ. ಸೊ ಇಷ್ಟೇ. ಇಲ್ಲಿ ಯಾವುದೇ ಸ್ಪಾಂಜ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, ಬರೀ ಕೈಯಲ್ಲೇ ರಬ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ, ನ್ಯಾಚುರಲಾಗಿ ಕಾಣಿಸುತ್ತೆ, ಹಾಗಾಗಿ ಬ್ರಷ್ ರೀತಿ ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ NYBE ಸ್ಟೋಪ್ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ. ಲೈಟಾಗಿ ಹೈಲೈಟರ್ ರೀತಿ ಇರುತ್ತೆ, ಬಟ್ ಅಷ್ಟೇನು ಶೇಡ್ ಇರಲ್ಲ, ನ್ಯಾಚುರಲಾಗಿ ಅನಿಸುತ್ತೆ ನನಗೆ. ಫಸ್ಟ್ ಡೇ ಯೂಸ್ ಮಾಡಿದಾಗ ನಂಗೆ ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ, ಇದು ಒಂಥರ ಪ್ಯಾಚಿ ಅನ್ನಿಸ್ತಿತ್ತು. ಇವಾಗ ಓಕೆ, ಅಂದರೆ ಏನು ಕ್ರೀಮ್ ಏನು ಫೇಸ್ಗೆ ಹಾಕಲ್ವಲ್ಲ, ಸೊ ಇದನ್ನು ಸ್ವಲ್ಪ ಹಾಕ್ಬಿಡ್ತೀನಿ ಅಷ್ಟೇ. ಸ್ವಲ್ಪ ಹಾಕಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಅಷ್ಟೇ, ಜಾಸ್ತಿ ಏನು ಸ್ಟೋಪ್ ಕ್ರೀಮ್ ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಏನು ಹಾಕಿಲ್ಲ, ಸ್ವಲ್ಪ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿದೆ, ಇವಾಗ ಇಷ್ಟ ಆಗ್ತದೆ. ಅದೇ ಸ್ವಲ್ಪ ಮಾತ್ರ ಹಾಕ್ಕೊಳೋದು ಚೆನ್ನಾಗಿರುತ್ತೆ. ಅಲ್ಲದೆ ಫಸ್ಟು ಇದನ್ನ ಹಾಕ್ಬಿಟ್ಟು ಸ್ಕಿನ್ ಗ್ಲೋ ಆಗಿ ಕಾಣುತ್ತೆ, ಏನು ಸೆಲೆಬ್ರಿಟೀಸ್ ಗ್ಲೋ ಕಾಣಿಸುತ್ತೆ ಅನ್ನೋದೆಲ್ಲ ಸುಮ್ಮನೆ. ಇಲ್ಲಿ ಲಿಪ್ ಲೈನರ್ನ ಯೂಸ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಳ್ತಾ ಇದ್ದೀನಿ. ಲೈಟ್ ಶೇಡ್ಸ್ ಸಾಕು ನನಗೆ, ಹಾಗಾಗಿ ಸೊ ನಾನಿಲ್ಲಿ ಲಿಪ್ನ ಫಸ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅದಾದಮೇಲೆ ಈ ಶೇಡ್ನೇ ಫುಲ್ ಅಪ್ಲೈ ಮಾಡ್ತೀನಿ. ಸೊ ಲೈಟ್ ಕಲರ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ನಾನು ಇದನ್ನು ಲಿಪ್ಸ್ಟಿಕ್ ಆಗಿ ಇದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಲೈಟ್ ಶೇಡಾಗಿ ಚೆನ್ನಾಗಿ ಸಿಗುತ್ತೆ ನಮಗೆ, ಹಾಗಾಗಿ. ಸೊ ನೆಕ್ಸ್ಟು ನಾನು ಐಬ್ರೋಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಮಸ್ಕಾರ ಖಾಲಿ ಆದಮೇಲೆ ಅದ್ರ ಬ್ರಷ್ನ ನಾನಿಲ್ಲಿ ಕೋಮ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಸೊ ಫಸ್ಟು ಕೋಮ್ ಮಾಡ್ಕೋಬೇಕು. ಅದಾದಮೇಲೆ ಈ ರೀತಿ ಜೆಲ್ ಐಲೈನರ್ನ ತೊಗೊಂಡು ಲೈಟಾಗಿ ಬ್ರಷಲ್ಲಿ ಈ ರೀತಿ ಮಾಡಿಕೊಂಡು ಇಲ್ಲಿಷ್ಟು ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಕರೆಕ್ಟಾಗಿ ಹಾಕ್ತಿದ್ದೀನಿ ಅಂತ ಗೊತ್ತಿಲ್ಲ, ಆಮೇಲೆ ಮಿರರ್ ನೋಡ್ಕೊಳ್ತೀನಿ. ಸೊ ಇಷ್ಟು, ಮತ್ತೆ ಒಂದ್ಸಲ ಕೋಮ್ ಮಾಡ್ಕೋಬೇಕು. ಸೊ ಇಷ್ಟೇ ಕೋಮ್ ಮಾಡ್ಕೊಂಡಾಗಿದೆ. ಇಲ್ಲಿ ಐಲೈನರ್ನ ತೊಗೊಂಡು ವಾಟರ್ ಲೈನ್ ಮಾತ್ರ ಹಾಕ್ತಾ ಇದ್ದೀನಿ, ಮೇಲ್ ಹಾಕ್ತಾ ಇಲ್ಲ. ಮಿರರ್ ಇಲ್ಲದೆ ಹಾಕೋದು ತುಂಬ ಕಷ್ಟ. ಸ್ವಲ್ಪ ಜೆಲ್ ಐಲೈನರ್ನ ತೊಗೊಂಡು ಹೈಲೈಟ್ ಮಾಡ್ಕೊಳ್ತೀನಿ ಬ್ರಷಲ್ಲಿ.
ಇವಾಗ ಹೈ ಪಾರ್ಟಲ್ಲಿ ಎಲ್ಲ ಮುಗಿದಿದೆ. ಮಸ್ಕಾರ ಒಂದು ಹಾಕ್ಕೊಳ್ತೀನಿ ಅಷ್ಟೇ. ಇವಾಗೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಮೇಕಪ್ ಎಲ್ಲ ಇವಾಗ ಕಂಪ್ಲೀಟ್ ಆಗಿದೆ. ಇಷ್ಟೇ ಸಿಂಪಲ್ ಆಗಿರೋ ಗೆಟ್ ರೆಡಿ ಮಾಡ್ತೀನಿ. ಒಂದು ಸ್ಟಿಕ್ಕರ್ನ ಇಟ್ಕೊಬಿಡ್ತೀನಿ. ಸೊ ಲುಕ್ ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟೇ ಮೇಕಪ್ ಕಂಪ್ಲೀಟ್ ಆಗಿದೆ. ಇನ್ನೇನು ಮೇಕಪ್ ಪ್ರಾಡಕ್ಟ್ ಅಪ್ಲೈ ಮಾಡೋಕ್ಕಿಲ್ಲ. ನೋಡಿದ್ರಲ್ವ, ಏನು ಕ್ರೀಮ್ನ ಯೂಸ್ ಮಾಡಿಲ್ಲ, ಒಂದು ಮಾಯ್ಶ್ಚರೈಸರ್ನ ಬಿಟ್ಟರೆ. ಸೊ ನಾನು ಇವಾಗ ಹೇರ್ ಸ್ಟೈಲ್ನ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಸಿಂಪಲ್ಲಾಗಿರುತ್ತೆ. ನಾನು 5 ಮಿನಿಟ್ಸಲ್ಲೇ ಮಾಡ್ಕೊಳ್ತೀನಿ ಹೇರ್ ಸ್ಟೈಲ್ ಯಾವುದನ್ನಾದರೂ ಅಷ್ಟೇ. ನನಗೆ ಗೊತ್ತಿರೋ ಹೇರ್ ಸ್ಟೈಲ್ನ ನಾನು 5 ಮಿನಿಟ್ಸು ತೊಗೊಳಲ್ಲ, ಅದರೊಳಗೆ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಕಾಲೇಜ್ ಟೈಮಲ್ಲೆಲ್ಲ ನನಗೆ ತುಂಬ ಹೇಳ್ತಿದ್ದು ಸರ್ಗಳೆಲ್ಲ. ನನಗೆ ಪೇರೆಂಟ್ಸ್ ಮೀಟಿಂಗಲ್ಲಿ ಆ್ಯಕ್ಚುಲಾಗಿ ಕಂಪ್ಲೇಂಟೇ ಮಾಡಿಬಿಟ್ಟಿದ್ರು, ನೈಟೆಲ್ಲ ಕೂತ್ಕೊಂಡು ನಿಮ್ಮ ಮಗಳು ಹೇರ್ ಸ್ಟೈಲ್ ಮಾಡ್ಕೊಳ್ತಾಳ ಅಂತ ನಮ್ಮಮ್ಮ ಹೇಳಿದರು. ಅವಳು ತುಂಬ ಟೈಮ್ ತಗೊಳ್ಳಲ್ಲ, ಬೇಗ ಬಾಚ್ಕೊಳ್ತಾಳೆ, 2 ಸೆಕೆಂಡು ಅದರೊಳಗೆ ಮುಗಿಸ್ಕೊಂಡ್ಬಿಟ್ಟಿರ್ತಾಳೆ. ಸೊ ನಾನು ಇವಾಗ ಹೇರ್ ಸ್ಟೈಲ್ನ ಮಾಡ್ಕೊಳ್ತೀನಿ. ಈ ಹೇರ್ ಸ್ಟೈಲ್ನ ಮಾಡ್ಕೊಳ್ಳೋಕ್ಕೆ 4 ಕ್ಲಿಪ್ಸು ಮತ್ತು ಈ ರೀತಿ 1 ಕ್ಲಿಪ್ ಇದ್ದರೆ ಸಾಕು, ಹೇರ್ ಸ್ಟೈಲ್ ಮಾಡ್ಕೋಬೋದು. ಸೊ ಫಸ್ಟ್ ನಾನಿಲ್ಲಿ ಪಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೂದಲು ಸ್ವಲ್ಪ ಚಂಡಿ ಇದೆ, ನಾನು ಡ್ರೈಯರ್ನಲ್ಲೆಲ್ಲ ಒಣಗಿಸ್ಕೊಳ್ಳಲ್ಲ, ನ್ಯಾಚುರಲಾಗಿ ಒಣಗಿಸ್ಬಿಡ್ತೀನಿ. ಸೊ ನಾನು ಕಟ್ ಮಾಡಿಸುವಾಗ ಇಷ್ಟಿತ್ತು, ಈಗ ಇಷ್ಟು ಬಂದಿದೆ, ಗ್ರೋತ್ ಆಗಿದೆ. ಹೇರ್ ಕೇರ್ ಮಾಡ್ತಾ ಇದ್ದೀನಿ, ಹಾಗಾಗಿ ಗ್ರೋತ್ ಆಗಿದೆ. ಯಾರಿಗಾದರೂ ಹೇರ್ ಕೇರ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದಾದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ, ನಾನು ಹೇರ್ ಕೇರ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಾನಿಲ್ಲಿ ಈ ರೀತಿ ದೊಡ್ಡ ಹಲ್ಲಿನ ಬಾಚಣಿಗೆಯಲ್ಲಿ ಫಸ್ಟು ಬಿಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಹೇರ್ ಕಟ್ ಆದಮೇಲೆ ಅದು ಉದ್ದ ಬರ್ತಾ ಇರೋ ಜೊತೆಗೇ ತಿಕ್ನೆಸ್ಸು ಬರ್ತಾ ಇದೆ, ಹೇರು ತಿಕ್ಕಾಗಿ ಆಗ್ತದೆ. ಫಸ್ಟು ಇಷ್ಟು ಕಾಣಿಸ್ತಾ ಇರಲಿಲ್ಲ, ಈಗ ಸ್ವಲ್ಪ ತಿಕ್ಕಾಗಿದೆ ಹೇರು. ಸೊ ಫಸ್ಟು ಸೆಂಟರ್ ಪಾರ್ಟಿಷನ್ ತಗೋಬೇಕು. ಫಸ್ಟ್ ಈ ರೀತಿ ಸೆಂಟರ್ ಪಾರ್ಟಿಷನ್ನ ತಗೊಂಡು ಇಲ್ಲಿ ಒಂದು ಪಾರ್ಟ್ ಮಾಡ್ಕೋಬೇಕು. ನಡಿಗಲ್ವೇ ಇರುತ್ತೆ, ಇದನ್ನು ಹಿಂಗೆ ಹಾಕ್ಕೊಳ್ಳಿ. ಸೊ ಅದೇ ರೀತಿ ಇಲ್ಲೂ ತಗೊಳ್ಳಿ. ನಾನು ಆ್ಯಕ್ಚುಲಾಗಿ ಈ ರೀತಿ ಏನು ತೆಗಿಯಲ್ಲ, ಸುಮ್ಮನೆ ಒಟ್ರಾಸಿಯಾಗಿ ಹಾಕ್ಕೊಂಡು ಹೋಗ್ಬಿಟ್ಟಿರ್ತೀನಿ. ನಿಮಗೆ ತೋರಿಸುವಾಗ ಕರೆಕ್ಟಾಗಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದ್ದೀನಿ. ಸೊ ನಾನು ಇಲ್ಲಿ ನೋಡ್ತಾ ಇರೋ ಕಾರಣ ಫೋನ್ ಇಲ್ಲಿದೆ, ಮಿರರ್ ಇಲ್ಲ, ಸೊ ಹಾಗಾಗಿ ಅಲ್ಲೇ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಇಷ್ಟು ಹೇರ್ನ ತಗೊಂಡು ಇದನ್ನು 3 ಪಾರ್ಟ್ ಮಾಡ್ಕೋಬೇಕು. ಈ ರೀತಿ ಇದನ್ನು ಫಸ್ಟು ಈ ರೀತಿ ಜಡೆ ಹಾಕ್ಕೋಬೇಕು. ಅದಾದಮೇಲೆ ಇಲ್ಲಿರೋ ಹೇರ್ನ ಹ್ಯಾಡ್ ಮಾಡ್ಕೊಳ್ತಾ ಹೋಗ್ಬೇಕು. ಸೇಮ್ ಹ್ಯಾಡ್ ಮಾಡ್ಕೊಳ್ಳಿ. ಐ ಥಿಂಕ್ ಗೊತ್ತಾಗ್ತದೆ ಅಂದ್ಕೊಳ್ತೀನಿ. ಸೊ ಇಲ್ಲಿಂದ ಫುಲ್ ಜಡೆ ಹಾಕ್ಕೊಳ್ಳಿ. ಈ ಕಿವಿದು ನೇರ ಇದೆಯಲ್ವ, ಅಲ್ಲಿವರೆಗೂ ಕೂದಲು ಈ ರೀತಿ ತೊಗೊಳ್ಳಿ. ಅದಾದಮೇಲೆ ಫುಲ್ಲು ಈ ರೀತಿ ಜಡೆ ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು. ಸೊ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಸೊ ನೋಡ್ಬೋದು ಈಗಿದೆ. ಈಗ ಇದನ್ನು ನಾನು ಈ ರೀತಿ ಎಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಕಾಣಿಸುತ್ತೆ, ಹಾಗಾಗಿ ಇದನ್ನು ಬೇಕಾದ್ರೆ ನೀವು ಜಡೆನೂ ಹಾಕ್ಕೋಬೋದು ಫುಲ್ಲು. ನಾನಿಲ್ಲಿ ಜಡೆ ಹಾಕ್ತಿಲ್ಲ. ಇದನ್ನು ಹಿಂದಕ್ಕೆ ತೊಗೊಂಡು ಹೋಗಿ ಈ ರೀತಿ ಕ್ಲಿಪ್ಪಿಂದ ಈ ರೀತಿ ಟಕ್ಕಿಂಗ್ ಮಾಡ್ಕೊಳ್ಳಿ. ಸೊ ಒಂದು ಸೈಡ್ ಆಯಿತು, ಇಷ್ಟ ಒಂದು ಸೈಡ್ ಆಯಿತು. ಇವಾಗ ಅದೇ ರೀತಿ ಎರಡನೇ ಕಡೆ ಈ ಕಡೆ ಸೈಡು ಮಾಡ್ಕೋಬೇಕು. ಸ್ವಲ್ಪ ಹೇರ್ ತೊಗೊಳ್ಳಿ, ಡಿವೈಡ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ಜಡೆ ಹಾಕ್ಕೊಳ್ಳಿ, ಕೂದಲನ್ನ ಹ್ಯಾಡ್ ಮಾಡ್ಕೊಳ್ಳಿ.
ಸೊ ಕಿವಿ ನೇರಕ್ಕೆ ತಗೊಂಡು ಆಗಿದೆ ನೋಡ್ಬೋದು. ಇವಾಗ ಇದನ್ನು ನಾನು ಫುಲ್ ಜಾಡೆ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕಷ್ಟು, ನಿಮಗೂ ಎಷ್ಟು ಬೇಕಷ್ಟು ನೀವು ಜಾಡೆ ಹಾಕ್ಕೊಳ್ಳಿ. ಸೊ ಇದನ್ನು ಹಿಂದೆ ತಗೊಂಡೋಗಿ ಮಾಡ್ತೀನಿ ಅಷ್ಟೇ. ಸೊ ಇಷ್ಟ ಆಯ್ತಲ್ವಾ. ಇವಾಗ ಇದೆರಡನ್ನೂ ಸ್ವಲ್ಪ ಇನ್ನೂ ಗ್ರಿಪ್ ಮಾಡೋಕ್ಕೋಸ್ಕರ ಎರಡನ್ನೂ ಇಲ್ಲಿ ನಾವು ಈ ಕಡೆ ತೆಗೆದಿರ್ತೀವಲ್ಲ ಅದೆರಡನ್ನೂ ಸೇರಿಸ್ಬಿಟ್ಟು ಈ ರೀತಿ ಒಂದು ಕ್ಲಿಪ್ನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಚಂಡಿ ಇರೋ ಕೂದಲನ್ನು ಬಾಚಲ್ಲ. ಸೊ ವೀಡಿಯೋಗೋಸ್ಕರ ಇಲ್ಲಿ ಸಿಕ್ಬಿಟ್ಟಿಸ್ಕೊಂಡು ಕ್ಲೀನಾಗಿ ಕಾಣಿಸ್ಬೇಕು ಫೋನ್ ಮಾಡ್ತಾರೆ. ಇದನ್ನೆಲ್ಲ ಫುಲ್ ಹಾಗೆ ಡ್ರೈ ಆಗಿಬಿಡ್ತೀನಿ. ಡ್ರೈ ಆದಮೇಲೆ ನೈಟು ನಾನು ಮಲಗೋ ಟೈಮಲ್ಲಿ ಕೋಮ್ ಮಾಡ್ಕೊಂಡು ಮಲಗ್ತೀನಿ. ಬೆಳಗ್ಗೆಗೆ ಸೆಟ್ ಆಗಿರುತ್ತೆ. ಸೊ ಇಷ್ಟೇ. ಈಗ ಇದನ್ನು ಸ್ವಲ್ಪ ಹೇಳ್ಕೊಂಡು ಸ್ಟೈಲ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಹೇರ್ ಸ್ಟೈಲ್ ಇಷ್ಟೇ ಕಂಪ್ಲೀಟ್ ಆಗಿದೆ. ಕಾಲೇಜ್ ಹೋಗೋ ಟೈಮಲ್ಲಿ ತುಂಬಾ ಹೇರ್ ಸ್ಟೈಲ್ ಮಾಡ್ಕೊಳ್ತಿದ್ದೆ, ಡಿಫ್ರೆಂಟಾಗಿ ಮಾಡ್ಕೊಂಡು ಹೋಗ್ತಿದ್ದೆ. ಈಗ ನನಗೆ ಟೈಮೇ ಇಲ್ಲ, ನಿಜವಾಗ್ಲೂ ಟೈಮ್ ಇಲ್ಲ ಅನ್ನೋದ್ರಿಂದ ನಾನು ಎಲ್ಲೂ ಹೋಗ್ತಾ ಇಲ್ಲ. ಮನೇಲೇ ಕೂತ್ಕೊಂಡು ಏನು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅಂತ ಸುಮ್ಮನೆ ಆಗ್ತೀನಿ ಅಷ್ಟೇ. ಈಗ ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಹೇರ್ ಸ್ಟೈಲ್ ಮೇಲೆ ಇಂಟ್ರೆಸ್ಟ್ ಬಂದಿದೆ, ಹಾಗಾಗಿ ಹೇರ್ ಸ್ಟೈಲ್ಸ್ಗಳನ್ನ ಟ್ರೈ ಮಾಡ್ತಾ ಹೋಗ್ತೀನಿ. ಇದನ್ನು ಬೇಕಾದ್ರೆ ನಾವು ಇನ್ನೂ ಹೇಳ್ಕೊಂಡು ಸ್ವಲ್ಪ ದಪ್ಪ ಮಾಡ್ಕೋಬೋದು. ಸೊ ಇಷ್ಟೇ ಸಿಂಪಲ್ ಆಗಿರೋ ಹೇರ್ ಸ್ಟೈಲ್, ಹಾಗೆ ಸಿಂಪಲ್ ಆಗಿರೋ ಮೇಕಪ್. ಇದೇ ನನ್ನ ಗೆಟ್ ರೆಡಿ ವಿತ್ ಮೀ. ಸೊ ನಾನು ಇದ್ರ ಜೊತೆಗೆ ಕುಂಕುಮ ಇಲ್ಲಾಂದರೆ ಸಿಂಧೂರ ಏನಾದರೂ ಇಟ್ಕೊಳ್ತೀನಿ. ಆಗಿತ್ತು ನನ್ನ ಇವತ್ತಿನ ಗೆಟ್ ರೆಡಿ ವಿತ್ ಮೀ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಒಳ್ಳೆ ವಿಡಿಯೋ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಹಾಗೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.